ಸರ್ವಸೃಷ್ಟಿಗೆ ಯಜಮಾನನಾಗಿರುವ ಯೇಸು ಕ್ರಿಸ್ತನ ನಾಮಕ್ಕೆ ಎಲ್ಲರನ್ನು ನಾನು ವಂದಿಸೊಳ್ಳಾಗಿದ್ದೇನೆ. ದೇವರ ವಾಕ್ಯ ಹೇಳುತ್ತದೆ ಈ ರೀತಿಯಾಗಿ, ಭೂಮಿ ಆಕಾಶಗಳು ಅಳಿದು ಹೋಗುತ್ತದೆ, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ ಎಂಬುದಾಗಿ. ಈ ದಿವಸದಲ್ಲಿ ನಾವು ನೋಡುವಾಗ ಒಂದು ವಿಶೇಷವಾದ ದಿನವಾಗಿದೆ. ಅದೇನೆಂದರೆ ತಂದೆಯ ದಿನಾಚರಣೆ ಎಂಬುದಾಗಿ. ಹ್ಯಾಪಿ ಫಾದರ್ಸ್ ಡೇ. ಇವತ್ತಿನ ದಿವಸದಲ್ಲಿ ತಂದೆ ದಿನಾಚರಣೆ ಆಚರಿಸುವಂಥ ಪ್ರತಿ ಒಂದೊಂದು ತಂದೆಯಂದಿರಿಗೆ ನ್ಯೂ ಹೋಪ್ ಟಿವಿಯ ಸೇವೆಯ ಮೂಲಕ ಒಬ್ಬೊಬ್ಬರನ್ನು ನಾವು ಆಶೀರ್ವದಿಸುತ್ತಿದ್ದೇವೆ, ಶುಭವನ್ನು ಕೋರುವವರಾಗಿದ್ದೇವೆ. ಹೌದು, ಇಂದಿನ ದಿವಸದ ನಿರೀಕ್ಷೆಯ ವಾಗ್ದಾನ ವಾಕ್ಯ ಏನೆಂಬುದಾಗಿ ನಾವು ನೋಡೋದಾದರೆ, ಜಿಟ್ರಾನಮಿ 1st ಚಾಪ್ಟರ್ 31st ವರ್ಸ್, ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ: ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತನಲ್ಲವೇ ಎಂದು ನಿಮಗೆ ಹೇಳಿದೆನು. ಮುಂದೆ ನಾವು ನೋಡುವಾಗ, ದೇವರಾದ ಯೆಹೋವನು ಐಗುಪ್ತ ದೇಶದಲ್ಲಿ ನೀವು ನೋಡಿದ ಅರಣ್ಯದಲ್ಲಿ ಪ್ರತ್ಯಕ್ಷನಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆ ಈಗಲೂ ನಿಮ್ಮ ಕಡೆಯಾಗಿ ಯುದ್ಧ ಮಾಡೋನೆಂಬುದಾಗಿ. ಅಂದರೆ ಕಾನಾನ್ ದೇಶಕ್ಕೆ ಐಗುಪ್ತ ದೇಶದಿಂದ ಬಿಟ್ಟು ಬರುವಾಗ ಅನೇಕ ಯುದ್ಧಗಳು, ಹೋರಾಟಗಳು, ಅವರ ಒಂದು ಪ್ರಯಾಣದಲ್ಲಿ ಅವರು ನೋಡುವಾಗ, ಭಯಪಡುವಾಗ, ಕಾನಾನ್ ದೇಶಕ್ಕೆ ಇನ್ನೇನು ಹೋಗುವಾಗ ಅಲ್ಲಿ ಆ ಸುದ್ದಿಯನ್ನು ಕೇಳುತ್ತಾರೆ, ಆ ದೇಶದ ಜನರುಗಳು ದೃಢಗಾತ್ರರಾಗಿಯೂ ಬಲಶಾಲಿಗಳಾಗಿಯೂ ಎತ್ತರವಾಗಿದ್ದಾರೆ ಎಂಬುದು ಹೆದರುವಾಗ ಮೋಶೆ ಈ ರೀತಿಯಾಗಿ ಹೇಳ್ತಾನೆ. ಹೌದು ನನ್ನ ಪ್ರಿಯರೇ, ತಂದೆಯ ಸ್ಥಾನಕ್ಕೆ ತಂದೆಯು ತನ್ನ ಮಗನನ್ನು ಹೊರುವಾಗಿ ಅವರನ್ನು ಹೊತ್ತ ಹಾಗೆ ಒಂದು ಕತೆ ನನಗೆ ನೆನಪು ಬರ್ತದೆ. ನಿಜವಾದ ಘಟನೆ ಸಹ ಇದು. ಒಂದು ದೇವ ಭಕ್ತನು ಯಾವಾಗಲೂ ಸಮುದ್ರದ ತೀರದಲ್ಲಿ ಮರಳಲ್ಲಿ ನಡ್ಕೊಂಡು ಹೋಗುತ್ತಿರುವಂತಹ ಸಮಯದಲ್ಲಿ ದೇವರನ್ನು ಸ್ತುತಿಸುತ್ತಾ ಆರಾಧಿಸುತ್ತಾ ಹೋಗುತ್ತಿರುವಾಗ ಅವನು ನೋಡುವಾಗ ಇನ್ನೊಂದು ಹೆಜ್ಜೆಗಳ ಗುರುತನ್ನು ಅವನು ನೋಡುತ್ತಿದ್ದಾನೆಂಬುದಾಗಿ. ಒಂದು ದಿವಸ ಬಲಹೀನನಾಗಿರುವಾಗ, ನಡಿಲಿಕ್ಕೇ ಆಗದೇ ಇರುವಾಗ, ದೇವರೇ ನನ್ನ ಕೈಲಿ ಆಗುವುದಿಲ್ಲ ಎಂಬುದಾಗಿ ಹೇಳುವಾಗ ನೋಡುವಾಗ ಒಂದೇ ಒಂದು ಹೆಜ್ಜೆ ಗುರುತಿತ್ತು. ಅವನು ಸರಿ ನೋಡುವಾಗ ಅದು ಅವನ ಹೆಜ್ಜೆ ಗುರುತಾಗಿರಲಿಲ್ಲ, ಅದು ಬೇರೆಯವರ ಹೆಜ್ಜೆ ಗುರುತಾಗ ದೇವರ ಒಂದು ಶಬ್ದವನ್ನು ಅವನು ಕೇಳಿದಂತೆ, ಮಗನೇ ನಿನ್ನ ಕೈಲಿ ನಡೀಲಿಕ್ಕೆ ಆಗೋದಿಲ್ಲ, ಇಷ್ಟು ದಿವಸ ನೀನನ್ನು ಸ್ತುತಿಸಿಕೊಂಡು ನೀನು ಬಂದೆ, ಆದರೆ ಇವತ್ತು ನಾನು ನನ್ನ ಹೆಗಲಲ್ಲಿ ನಿನ್ನನ್ನು ಹೊತ್ತುಕೊಂಡೇನೆಂಬುದಾಗಿ. ಹೌದು ಕ್ರಿಸ್ತನಲ್ಲಿ ಪ್ರಿಯರೇ, ಇಂದಿನ ದಿವಸದಲ್ಲಿ ಸಹ ದೇವರನ್ನು ನಮ್ಮೆಲ್ಲ ಕಷ್ಟಗಳಲ್ಲಿ, ನಮ್ಮೆಲ್ಲ ದುಃಖಗಳ ಪ್ರಯಾಣಗಳ ಮಧ್ಯದಲ್ಲಿ ತಂದೆಯಂದಿರು ಒಂದು ವೇಳೆ ಕಷ್ಟಪಟ್ಟು ದುಡಿದು ಆಗದಿರೋ ಸಮಯದಲ್ಲಿ ಸಹ ಅವರು ಯಾವ ರೀತಿ ಕುಟುಂಬವನ್ನು ಕಾಪಾಡುತ್ತಾರೋ, ಇಂದಿನ ದಿವಸದಲ್ಲಿ ದೇವರು ಹೇಳ್ತಿದ್ದಾರೆ, ತಂದೆಯು ತನ್ನ ಮಕ್ಕಳನ್ನು ಯಾವ ರೀತಿಯಾಗಿ ಹೊರುತ್ತಾರೋ ಅದೇ ಥರ ನಾನು ಹೊರುತ್ತೇನೆಂಬುದಾಗಿ. ಅದು ಮಾತ್ರವಲ್ಲ, ಕೀರ್ತನೆ 103ರಲ್ಲಿ ನಾವು ನೋಡುವಾಗ ತಂದೆಯು ತನ್ನ ಮಕ್ಕಳನ್ನು ಕನಿಕರಿಸುವ ಹಾಗೆ ನಾನು ನಿಮ್ಮನ್ನು ಕನಿಕರಿಸುತ್ತೇನೆಂಬುದಾಗಿ ದೇವರು ಹೇಳ್ತಾರೆ. ಅದು ಮಾತ್ರ 2ನೇ ಕೊರಿಂಥದಲ್ಲಿ ನಾವು ನೋಡುವಾಗ 6ನೇ ಅಧ್ಯಾಯದಲ್ಲಿ ನೋಡುವಾಗ, ನೀವು ನನಗೆ ಕುಮಾರರು ಎಂಬುದಾಗಿ ತಂದೆಯು ಸ್ಪಷ್ಟವಾಗಿ ಹೇಳ್ತಾರೆ. ಇವತ್ತಿನ ದಿವಸದಲ್ಲಿ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಪ್ಪ, ತಂದೆಯೇ, ಅಬ್ಬಾ, ಫಾದರ್ ಎಂಬುದಾಗಿ ನಾವು ಕರೆಯುವಂಥ ಒಂದು ಪುತ್ರ ಭಾಗ್ಯನ ಆತನು ನಮಗೆ ಕೊಟ್ಟಿದ್ದಾರೆ. ಆದುದರಿಂದ ನಾವು ಭಯಪಡುವ ಅಗತ್ಯವಿಲ್ಲ. ಯಾಕೆಂದರೆ ಸಕಲ ಸೃಷ್ಟಿಗೆ ಯಜಮಾನನು, ಈ ಸೃಷ್ಟಿಗೆ ತಂದೆಯಾದ ದೇವರಾಗಿರುವಂತಹ ದೇವರನ್ನೇ ನಾವು ನೋಡಿ ಕರೆಯುವಾಗ ನಮ್ಗೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ತಂದೆಯ ದಿನಾಚರಣೆಯನ್ನು ಆಚರಿಸುತ್ತಿರುವಂತಹ ಪ್ರತಿ ಒಂದೊಂದು ತಂದೆಯಂದಿರಿಗೋಸ್ಕರ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಈ ದಿವಸದಲ್ಲಿ ಯಾವ ರೀತಿ ವಾಕ್ಯವನ್ನು ಕೇಳಿದ ಹಾಗೆ ಒಂದು ವೇಳೆ ಹೋರಾಟಗಳು, ಕಷ್ಟಗಳು, ಕಣ್ಣೀರುಗಳಿರುವುದಾದರೆ ಇಂದಿನ ದೇವರ ವಾಕ್ಯದ ಪ್ರಕಾರ ಆತನು ನಮ್ಮನ್ನು ಆ ಮಧ್ಯದ ವೇದನೆಗಳ ಮಧ್ಯದಲ್ಲಿ ಆತನ ತನ್ನ ಹೆಗಲಲ್ಲಿ ಹೊತ್ತು ಸಾಕುವನಾಗಿದ್ದಾನೆ. ನಾವು ದೇವರ ನೋಡಿ ಪ್ರಾರ್ಥನೆ ಮಾಡೋಣ. ಮಹಾಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ಈ ಸಮಯದಲ್ಲಿ ತಂದೆಯ ದಿನಾಚರಣೆ ಆಚರಿಸುತ್ತಿರುವಂಥ ಪ್ರತಿ ಒಂದೊಂದು ತಂದೆಯಂದರಿಗೋಸ್ಕರ ಮಾತ್ರವಲ್ಲ, ಕುಟುಂಬಕ್ಕಾಗಿ ನಾವು ಭಾರದಿಂದ ಪ್ರಾರ್ಥಿಸ್ತಿದ್ದೇವೆ. ನ್ಯೂ ಹೋಪ್ ಟಿವಿ ಸೇವೆಯ ಮೂಲಕವಾಗಿ ನಾವೆಲ್ಲರೂ ಅಪ್ಪ ದೇವರ ತಂದೆಯಾದ ದೇವರೇ, ತಂದೆಯ ದಿನಾಚರಣೆ ಆಚರಿಸುವಂಥ ಪ್ರತಿಯೊಂದು ಮಕ್ಕಳನ್ನು ನಾವು ಆಶೀರ್ವದಿಸ್ತಿದ್ದೇವೆ. ಅವರಿಗೆ ಆರೋಗ್ಯ, ಸೌಖ್ಯ, ಬಲ, ಮಾತ್ರ ದೀರ್ಘಾಯುಷ್ಯವನ್ನು ಕೊಟ್ಟು ನೀವು ಆಶೀರ್ವದಿಸಿರೆಂಬುದಾಗಿ ಬೇಡುತ್ತಿದ್ದೇವೆ. ಅವ್ರ ಕೈ ಇಟ್ಟು ಮಾಡುವಂತಹ ಕೈಯ ಪ್ರಯಾಸಗಳಲ್ಲಿ ದೇವರ ಆಶೀರ್ವಾದನ ಅವ್ರು ಕಾಣುವಂತೆ ನೀನು ಮಾಡು ಕರ್ತನೆ. ಅಪ್ಪ, ಅದು ಮಾತಿನ ವಾಕ್ಯ ಹೇಳುತ್ತೆ, ತಂದೆಯಂದಿರು ನಿಮ್ಮ ಮಕ್ಕಳನ್ನು ಪ್ರೀತಿಸಿರಿ ಹೇಳಿದ ಹಾಗೆ ಪ್ರತಿಯೊಂದು ತಂದೆಯಂದಿರು ತಮ್ಮ ಮಕ್ಕಳನ್ನು ಪ್ರೀತಿಸುವರಾಗಿ, ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅಪ್ಪ ಸರಿಯಾಗಿ ನಡೆಯುವ ತಂದೆಯಂದಿರಾಗಿ ನೀವು ಇಂದಿನ ದಿವಸದಿಂದ ನೀವು ನಡೆಸಿಕೊಂಡು ಬರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅದು ಮಾತ್ರವಲ್ಲ ಅಪ್ಪ ದೇವರೇ, ಅವರಿಗಿರುವಂಥ ಎಲ್ಲ ಒಂದು ಭಾರಗಳು ದೇವರೇ ನೀವು ಹಗುರಪಡಿಸಬೇಕಾಗಿ ಬೇಡಿಕೊಂಡಿದ್ದೇನೆ. ಯಾರೆಲ್ಲ ಒಂದು ತಂದೆ ಸ್ಥಾನದಲ್ಲಿ ಇದ್ದುಕೊಂಡು ಕುಟುಂಬದಲ್ಲಿ ಜವಾಬ್ದಾರಿ ಇಲ್ಲದಿದ್ದಾರೋ, ಕೆಟ್ಟ ಅಭ್ಯಾಸಗಳಲ್ಲಿ ಇದ್ದಾರೋ, ಕುಟುಂಬನ ನೋಡದಿರೋ ತಂದೆಯಂದಿರಿಗೋಸ್ಕರ ನಾವು ಭಾರದಿಂದ ಪ್ರಾರ್ಥಿಸುತ್ತಿದ್ದೇವೆ ಯೇಸು ಕ್ರಿಸ್ತನ ನಾಮದಲ್ಲಿ. ಅಪ್ಪ ಯೇಸುವೆ, ಒಂದೊಂದು ತಂದೆಯರು ಜವಾಬ್ದಾರಿ ಉಳ್ಳವರಾಗಿ, ಕೆಟ್ಟ ಅಭ್ಯಾಸಗಳಿಂದ ಕರ್ತನ ಬಿಡುಗಡೆ ಹೊಂದಿದವರಾಗಿ, ಯೇಸುವಿನ ರಕ್ತದಲ್ಲಿ ತೊಳಲ್ಪಟ್ಟವರಾಗಿ, ಕುಟುಂಬವನ್ನು ಕರ್ತನೆ ಅವರು ನೋಡಿಕೊಳ್ಳೋ ಮಕ್ಕಳಾಗಿ, ತಂದೆಯಂದಿರಾಗಿ ನೀನು ಮಾರ್ಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ.
ಒಂದೊಂದು ಕುಟುಂಬವನ್ನು ನಿಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ. ಆಶೀರ್ವದಿಸು. ಎಲ್ಲ ಭಾರಗಳು ಲಘುವಾಗಲಿ. ಕಷ್ಟಗಳ ಸಮಯದಲ್ಲಿ ನೀನು ಯಾವ ರೀತಿ ತಂದೆ ತನ್ನ ಮಕ್ಕಳನ್ನು ಹೊರುವ ಹಾಗೆ ಪ್ರತಿ ಒಬ್ಬೊಬ್ಬರನ್ನು ನೀನು ಹೊತ್ತುಕೊಂಡು ನಡೆಸುವುದಕ್ಕಾಗಿ ಸ್ತೋತ್ರ. ಇಂದಿನ ದಿವಸ ಅವರಿಗೆ ಆಶೀರ್ವಾದವಾಗಿರಲಿ ಅಪ್ಪ. ನೀನೆಲ್ಲ ತಂದೆಯಂದಿರನ್ನು ನಿನ್ನ ಮಕ್ಕಳನ್ನಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.